ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಹಾ, ಕಾಫಿ ಸೂಪರ್. ಅಮ್ಮ, ಕೊಟ್ಟು ಕಾಫಿ ಕುಡಿಯೋದು ಬಿಟ್ಟು ಹಾಗೆ ಇಟ್ಟು ಕೂತಿದ್ದೀರಾ? ಏನು ಯೋಚನೆ ಮಾಡ್ತಿದ್ದೀರಾ? ಏನು ನಿಮ್ಮ ಕತೆ? ಈ ನಡುವೆ ಬರೀ ಯೋಚನೆ ಮಾಡೋದೇ ಕೆಲಸ ಆಗೋಗಿದೆ ನಿಮಗೆ ಅಲ್ಲಮ್ಮ. ಮಗ ಸೊಸೆ ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಿ, ಆಮೇಲೆ ಒಂದೇ ಒಟ್ಟಾರದಲ್ಲಿದ್ದಾರೆ, ಒಂದಾಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಿ. ಈಗ ಒಟ್ಟಿಗೆ ಇದ್ದಾರಲ್ಲ, ಇನ್ನೂ ಏನು ಯೋಚನೆ ನಿಮಗೆ? ನಂದು ಏನು ಅಂತ ನನಗೆ ಗೊತ್ತು, ನೀವೇನು ಹೇಳ್ತೀರ ಅಂತ ನನಗೆ ಗೊತ್ತು. ಗೆಳೆಯ ಈ ಥರ ಕೆಲಸ ಮಾಡ್ತಾರೆ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ನಾನು ಹೇಳಿದ್ದೀನಲ್ಲ, ಕಾಲ ಎಲ್ಲ ಸರಿ ಮಾಡುತ್ತೆ, ವೆಯ್ಟ್ ಮಾಡಿ. ಈ ವಿಷಯನ ಅದಕ್ಕೆ ಹತ್ರ ಮಾತಾಡೋಕೆ ಹೇಳಿದ್ನಲ್ಲ, ಇವತ್ತು ಹೋಗಿ ಮಾತಾಡ್ಬಿಡಿ, ಅವರೆಲ್ಲ ನೋಡ್ಕೊಂಡ್ಬಿಡ್ತಾರೆ. ಆಮೇಲೆ ಅಮ್ಮ, ಹೆಂಡತಿ ಮಾತು ಕೇಳಿದಾರೋ ಗಂಡ ಪ್ರಪಂಚದಲ್ಲಿ ಯಾವನು ಇಲ್ವೇ ಇಲ್ಲ ತಿಳ್ಕೊಂಬಿಡಿ. ನೀವು ಅಲ್ಲಿಗೆ ಹೋಗಿ ಕಡ್ಡಿ ಗೀರಿ ಬೆಂಕಿ ತಾನೇ ಹತ್ಕೊಳ್ಳುತ್ತೆ. ಇಲ್ಲಪ್ಪ, ಅದೀಗ ಆಗೋ ಕೆಲಸ ಅಲ್ಲ ಅಂತ ಅನ್ನಿಸ್ತಿದೆ. ಯಾಕಮ್ಮ ಈ ಥರ ಹೇಳ್ತಾ ಇದ್ದೀರಾ? ಈಗ ಈ ಕೆಲಸನ ನಾವು ಭೂಮಿಕಾ ಮೂಲಕ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅಲ್ವಾ? ಹೌದು. ಆದ್ರೆ ಈಡು ಜೋಡು ಸರಿಯಾಗಿದೆ ಅನ್ನೋ ಹಾಗೆ ಇವಳು ಅವನ ಪರವಾಗಿ ನಿಂತಿದ್ದಾಳೆ. ಭಾಗ್ಯ, ನೀ ಅದೇನು ಹೇಳ್ತಾ ಇದೀಯಾ? ಸ್ವಲ್ಪ ಅರ್ಥ ಆಗೋ ಥರ ಬಿಡಿಸಿ ಹೇಳು. ಮೊನ್ನೆ ಚಿಕ್ಕಣ್ಣ ಫೋನ್ ಮಾಡಿದಾಗ ನಾನು ಈ ಸಂಕಟ ಅವನ ಹತ್ರ ಹೇಳ್ಕೊಂಡಿದ್ದೆ. ಇವರಿಬ್ರು ಮೊನ್ನೆ ಚಿಕ್ಕಣ್ಣನ ಮನೆಗೆ ಹೋಗಿದ್ರಲ್ಲ, ಆಗ ಗುಂಡು ಮುಂದೆ ಚಿಕ್ಕಣ್ಣ ಇದನ್ನ ಪ್ರಸ್ತಾಪ ಮಾಡಿದ್ದಾನೆ. ಅಳಿಯಂದ್ರೆ ನೀವು ಈ ರೀತಿ ಕಾರ್ ಓಡಿಸೋದೆಲ್ಲ ಬಿಟ್ಟು ಬಿಡಿ, ಒಂದು ಯಾವುದಾದ್ರೂ ಒಳ್ಳೆ ಬಿಸ್ನೆಸ್ ಮಾಡಿ, ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ ಅಂತ ಅವ್ರು ಕೂಡಿಟ್ಟಿರೋ ಹಣನ ಕೊಡೋದಕ್ಕೆ ಹೋಗಿದ್ದಾರೆ. ಅದನ್ನ ಇವನು ನಿರಾಕರಿಸ್ಬಿಟ್ಟಿದ್ದಾನೆ. ಈ ವಿಷಯ ಗೊತ್ತಾದ ಭೂಮಿಕಾ ಅವ್ರ ಅಪ್ಪ ಅಮ್ಮನೇ ತರಾಟೆಗೆ ತಗೊಂಡಿದ್ದಾಳೆ. ಈ ವಿಷಯನ ನನ್ನ ಗಂಡನ ಮುಂದೆ ಯಾಕೆ ಮಾತಾಡೋದಕ್ಕೆ ಹೋದ್ರಿ, ಅವ್ರು ಹೇಗಿದ್ರು ನನಗೆ ಓಕೆ ಅಂತ ಬೈದಿದ್ದಾಳೆ. ಈ ವಿಷಯದಲ್ಲಿ ಚಿಕ್ಕಣ್ಣನು ಕೈ ಚೆಲ್ಲಿ ಕೂತಿದ್ದಾನೆ. ಈಗ ನಾನಾದ್ರೂ ಏನ್ ಮಾಡ್ಲಿ ಹೇಳು? ಅವರಿಬ್ರು ಹಾಗೆ ಹೇಳಿದ್ದಾರೆ ಅಂತ ನೀನ್ ಸುಮ್ಮನೆ ಕೂರಕ್ಕಾಗತ್ತಾ? ಗಂಡಿಗೆ ತಾಯಿ ಹೆಂಡತಿ ಎರಡು ಕಣ್ಣಿದ್ದ ಹಾಗೆ. ಹೆಂಡತಿ ಆದವಳು ಗಂಡನಿಗೆ ತಿದ್ದಿ ತೀಡಿ ಸರಿ ದಾರಿಗೆ ತರಬೇಕು. ಅದವಳಿಂದ ಆಗ್ಲಿಲ್ಲ ಅಂತ ಅಂದಾಗ ತಾಯಿಯಾದ ನೀನ್ ಮಾಡ್ಬೇಕದನ್ನ. ಅಲ್ಲಮ್ಮ, ಪರಿಸ್ಥಿತಿ ಹೀಗಿರುವಾಗ ತಪ್ಪೇನಿದೆ ಭಾಗ್ಯ? ತಾಯಿಯಾದ ನಿನ್ನ ಕರ್ತವ್ಯ ಇದು. ನಿನ್ನ ಮಗನಿಗೆ ಒಳ್ಳೇದಾಗತ್ತೆ ಅಂದ್ರೆ ಆ ವಿಷಯದ ಬಗ್ಗೆ ಮಾತಾಡೋ ಅಧಿಕಾರ ನಿನ್ಗಿರುತ್ತೆ. ನೀನು ಹೋಗಿ ನೀನ್ ಈ ರೀತಿ ಇರೋದನ್ನ ನೋಡೋದಕ್ಕೆ ನನ್ನಿಂದ ಆಗಲ್ಲ, ನೀನು ಮುಂಚಿನ ತರ ಆಗ್ಬೇಕು ಅಂತ ಹೇಳು. ಅದಕ್ಕೆ ನಾವೆಲ್ಲರೂ ಸಹಾಯಕ್ಕಿದೀವಿ ಅಂತಾನೂ ಹೇಳು. ಅಜಯ್, ನಾನು ಹೀಗಂತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಗೆಳೆಯ ಅದಕ್ಕೆ ಇದ್ದಾರಲ್ಲ, ಇವರಿಬ್ರು ಸ್ವಾಭಿಮಾನದ ಪಡಿ ಹೆಚ್ಚುಗಳು. ಅವ್ರು ಏನು ಅನ್ಕೋತಾರೋ, ಅವ್ರಿಗೆ ಯಾವ್ದು ಸರಿ ಅನ್ಸುತ್ತೋ ಅವ್ರು ಅದನ್ನೇ ಮಾಡೋದು. ನಮ್ಮ ಗೆಳೆಯ ಎಂಥವನು, ಅವನು ಬೇಡೋ ಕೈ ಅಲ್ಲಮ್ಮ, ಕೊಡೋ ಕೈ. ಆ ಥರ ಬೆಳೆಸಿದಿರಲ್ವ ನೀವು? ಅದು ನನಗೂ ಗೊತ್ತು ಆನಂದ. ಯಾವತ್ತಿದ್ರೂ ನನ್ನ ಮಗಂದು ಬೇಡೋ ಕೈ ಅಲ್ಲ, ಕೊಡೋ ಕೈ. ಆ ಕೊಡೋ ಕೈ ಇನ್ನೂ 4 ಜನಕ್ಕೆ ಕೊಡೋ ಹಾಗೆ ಆಗ್ಬೇಕಲ್ಲ, ಅದೇ ನನ್ನ ಆಸೆ. ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ, ನಾನೇ ಹೋಗಿ ಮಾತಾಡ್ತೀನಿ. ಹಲೋ ಮೇಡಮ್, ಅಂತೂ ಈ ಬಡಪಾಯಿ ಮೇಲೆ ಕರುಣೆ ತೋರಿಸಿ ಫೋನ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಮೇಡಮ್. ಹಲೋ, ಸಮಾಧಾನ. ಕರುಣೆ ಏನೂ ಇಲ್ಲ, ಕ್ಲಾಸ್ ತಗೊಳ್ಳೋಕ್ಕೋಸ್ಕರ ಫೋನ್ ಮಾಡಿದ್ದು. ಅಲ್ಲ ಕಣೋ, ಏನೋ ಆಗಿದೆ ನಿಮಗೆ? ಚಪ್ಪಲಿ ಗಂಟಿರೋ ಚೂಯಿಂಗಮ್ ಥರ ಆಡ್ತಾ ಇದೆಯಾ? ನಾನು ಚಪ್ಪಲಿ ಗಂಟಿರೋ ಚೂಯಿಂಗಮ್ಮ? ಅದೇ ನೀನು ಅದೇ ಥರ ತಾನೇ ಆಡ್ತಾ ಇದೆಯಾ? ಅಲ್ಲ ಕಣೋ, ಹೆಚ್ಚಂದರೆ 1-2 ಸಲ ಫೋನ್ ಮಾಡಬೇಕು, ಮೇಲಿನ ಮೇಲೆ ಫೋನ್ ಮಾಡಿ ಟಾರ್ಚರ್ ಮಾಡೋದಲ್ಲ. ಅಲ್ಲ, ಒಂದ್ಸಲ ಫೋನ್ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ ಬ್ಯುಸಿ ಇದ್ದಾರೆ ಮುಚ್ಕೊಂಡಿರ್ಬೇಕು ಅಂತ ಹೇಳಿ? ನೋಡು, ನಿನಗೆ ಸಲಿಗೆ ಕೊಟ್ಟಿದ್ದೆ ಹೆಚ್ಚಾಗೋಯ್ತು. ಬರ್ತಾ ಬರ್ತಾ ಅಳ್ತಿಯಾಗಿ ಆಡ್ತಾ ಇದೆಯಾ, ತಲೆನೂ ಕೊಡ್ತಾ ಇದೆಯಾ? ಅಯ್ಯೋ, ಇದ್ಯಾಕೆ ಹಿಂಗೆ ನಾನ್ ಸ್ಟಾಪ್ ಆಗಿ ಹೋಯ್ತಿದ್ದೀರಾ? ಅದು ನಾನಾಗಿ ನಾನೇ ಕಾಲ್ ಮಾಡಿದಲ್ಲ. ನೀನಾಗಿ ನೀನೇ ಫೋನ್ ಮಾಡಿಲ್ಲ ಅಂತಂದರೆ ಮತ್ತೇನು ಯಾರು ಮಾಡಿದ್ರು?
ನೀನು ಬೆರಳು ಮಾಡ್ತಾ ಅಥವಾ ಬೇರೆ ಯಾರಾದರೂ ಫೋನ್ ಮಾಡಿಸಿದ್ರಾ? ಅಯ್ಯೋ ಇಲ್ಲ, ನನಗೆ ಯಾರು ಹೇಳಿ ಮಾಡಿಸ್ತಾರೆ, ನಾನೇ ಮಾಡಿದ್ದು. ಅದು ನೀವು ಸಿಗೋಣ ಅಂತ ಹೇಳ್ಬಿಟ್ಟು ಹೋದ್ರಿ, ಬಟ್ ಎಲ್ಲಿ ಯಾವಾಗ ಅಂತ ಹೇಳಿಲ್ವಲ್ಲ, ಅದಕ್ಕೆ ಕಾಲ್ ಮಾಡಿದೆ. ನೀವು ಬೇರೆ ಕಾಲ್ ಪಿಕ್ ಮಾಡಲಿಲ್ಲ, ಸೊ ಪದೇ ಪದೇ ಮಾಡ್ಬಿಟ್ಟೆ ಅಷ್ಟೇ. ಲೋ, ಕ್ವಾಟ್ಲೆ ಕೊಡ್ತಿದ್ದಿಲ್ವ ನೀನು? ನೀನು ಹೀಗೆ ಮಾಡ್ತಾ ಇರು, ನನ್ನ ಕೈಗೇನಾದ್ರು ಸಿಕ್ಕಿದ್ರೆ ಸರಿಯಾಗಿ ಬಾರಿಸ್ತೀನಿ. ಅಯ್ಯೋ ರೀ, ಏನ್ರಿ ಇದು? ಈ ನಡುವೆ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ, ಮಾತೆತ್ತಿದ್ರೆ ಸಾಕು ಬೈತಿರಲ್ಲ. ಬೈದಿ ನಿನ್ನ ಮುದ್ದು ಮಾಡೋಕ್ಕಾಗತ್ತಾ? ಬರೀ ಬಾರಿಸೋದಲ್ಲ, ಸರಿಯಾಗಿ ಬಾರಿಸ್ಬೇಕು ನಿನಗೆ. ನೋಡು, ನನಗೆ ಜಾಸ್ತಿ ಪೇಷನ್ಸ್ ಇಲ್ಲ, ತಲೆ ತಿನ್ಬೇಡ, ಸುಮ್ಮನೆ ಫೋನ್ ಇಡು. ಒಳ್ಳೆ ಚೈಲ್ಡ್ ಸವಾಸ ಆಗೋಯ್ತು. ಸರಿ ಸರಿ ಇಡ್ತೀನಿ, ಬಟ್ ಸ್ವಲ್ಪ ಹೊತ್ತು ಮಾತಾಡ್ರಿ. ಬೈದ್ಬಿಟ್ಟಿದ್ದೀರಾ, ಸ್ವಲ್ಪ ಸಮಾಧಾನ ಆದರೂ ಮಾಡ್ರಿ. ಸರಿ, ಊಟ ಆಯ್ತಾ? ಏನೋ ಸ್ವಲ್ಪ ಮಾಡದೆ ಇರೋಕ್ಕಾಗೋದಿಲ್ವಲ್ಲ. ಇದೆಲ್ಲ ಅರ್ಥ ಆಗತ್ತೆ, ಆದರೆ ಪದೇ ಪದೇ ಫೋನ್ ಮಾಡಬಾರ್ದು ಅನ್ನೋದು ಮಾತ್ರ ಅರ್ಥ ಆಗಲ್ವಲ್ಲ. ಸರಿ, ಫೋನ್ ಇಡು, ವಿಚಾರಿಸ್ಕೊಂಡು ಆಯ್ತಲ್ಲ. ಹಲೋ ಮೇಡಮ್. ಏನೋ ಮೇಡಮ್ಮು? ನೋಡು, ಹೇಳ್ತಾ ಇದ್ದೀನಿ, ಪದೇ ಪದೇ ಫೋನ್ ಮಾಡಿ ತಲೆ ತಿನ್ನಬೇಡ. ಹಾಗೆಯೇ ಈ ಲವ್ ಫೇಲಿಯರ್ ಸ್ಟೇಟಸ್ಗಳನ್ನೆಲ್ಲ ಹಾಕ್ಕೊಂಡು ಒಂದೇ ಕಣ್ಣಲ್ಲಿ ಅಳೋದು, ಹಾಗೆಯೇ ಆ ಇದ್ಬದ್ದು ಕೋರ್ಸ್ಗಳನ್ನೆಲ್ಲ ಹಾಕ್ಕೊಂಡು ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ನೋಡಬೇಡ. ಈ ವಾಲ್ ಪೇಪರು, ಯಾವುದೋ ಅದು ಕಿತ್ತೋಗಿರೋ DP ಅದೆಲ್ಲ ತೆಗ್ದು ಬಿಸಾಕಿ ನಾರ್ಮಲ್ ಆಗಿರೋದು ಕಲ್ತ್ಕೊ. ಆಯ್ತಾಯ್ತು. ಏನಾಯ್ತು? ಈಗ ಅಂದೆ ಅಂತ ಹೇಳಿ ಸೀದಾ ಬಾರ್ಗೆ ಹೋಗಿ ಕುತ್ಕೊಂಡ್ಬಿಟ್ಯಾ ಮತ್ತೆ? ಹೇ, ಅದೆಲ್ಲ ನನಗೆ ಇಷ್ಟ ಆಗಲ್ಲ, ನಾನು ಡೀಸೆಂಟ್ ಬಾಯ್. ತೀರಾ ಒಳ್ಳೆಯೊಂಥರ ಆಡ್ಬೇಡ. ಈ ಗಳಿಗೆ ಸಿದ್ಧ ಒಳಗೊಳಗೆ ಮೆದ್ದ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ತುಂಬ ಡೇಂಜರ್ ನೀನು. ಅಯ್ಯೋ ಇಲ್ಲ, ನಾನು ಹಾಗೆಲ್ಲ ಏನೂ ಮಾಡಲ್ಲಪ್ಪ, ನನ್ನ ನಂಬಿ ಪ್ಲೀಸ್. ಆಯ್ತಾಯ್ತು, ನಂಬಿದ್ದಾಯ್ತು. ಇವಾಗ ನಾನು ಆ್ಯಕ್ಚುಲಿ ಬ್ಯುಸಿ ಇದ್ದೀನಿ, ದಯವಿಟ್ಟು ಫೋನ್ ಇಡು. ಹಲೋ ಹಲೋ. ಛೇ, ಕಟ್ಟೆ ಮಾಡ್ಬಿಟ್ರಲ್ಲ. ಬೇಡ ಬೇಡ, ಮತ್ತೆ ಉಗಿಸ್ಕೋಬೇಕಾಗತ್ತೆ. ಏನು ಮಾಡ್ತಿದ್ಯಾ? ಅದು ನನ್ನ ಫ್ರೆಂಡು ನೋಟ್ಸ್ ಕೇಳಿದ್ಲು, ಅದಕ್ಕೆ ಫೋಟೋ ಕಳಿಸ್ತಾ ಇದ್ದೆ. ಮಲ್ಲಿ, ನೀನು ಆರಾಮಾಗಿದೆಯಾ ತಾನೇ? ಏನು ತೊಂದರೆ ಇಲ್ಲಲ್ಲ? ಯಾಕೆ ಈ ಥರ ಕೇಳ್ತಾ ಇದ್ದೀರಾ? ಇಲ್ಲ, ಇತ್ತೀಚೆಗೆ ನಿನ್ನ ಮನಸ್ಸು ನಿಂತು ನೀರಿಗೆ ಕಲ್ಲಾಗ್ದಂಗಿದೆ. ಏನೋ ಒಂಥರ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಿದೆ. ಯಾವಲೋಕೆ? ಇಲ್ಲ ಅಕ್ರೆ, ಹಾಗೆಲ್ಲ ಏನೂ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಅದೇನು ಅಂತಂದರೆ ನಾನು ಓದೋದೆಲ್ಲ ತಲೆಯಲ್ಲಿರತ್ತಲ್ಲ, ಅದಲ್ಲೇ ಓಡ್ತಾ ಇರತ್ತೆ, ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ. ಅಮೃತಧಾರೆ